ಫುಡ್ ಹೇಗಿತ್ತು? ಕೂದರ ಸಾಧನ, ಕೂದರ ಅಂದರೆ ಕೂದರ ಸಾಧನ. ಹಂಗೆ ಹೇಳಂಗಿಲ್ಲ. ಗುಡ್ ಮಾರ್ನಿಂಗ್. ಇದು ಓಣಂ ಡೇ ಬೆಳಗ್ಗೆ ಆಯಿತಾ. ನಾವು ಪುಟ್ಟು ಮತ್ತು ಹೆಸರು ಕಾಳು ಸಾರು ಮಾಡಿದ್ವಿ. ಕಂಬು ತಿಂಡಿ ಚೆನ್ನಾಯ್ತಾ? ಓಕೆ, ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ. ಇವತ್ತು ಪುಟ್ಟು ಮತ್ತು ಹೆಸರು ಕಾಳ್ದು ಸಾರು. ಇನ್ನೊಂದು ಸ್ವಲ್ಪ ನೀರಾಗಬೇಕಿತ್ತಲ್ಲ. ಆ್ಯಕ್ಚುಲಿ ನೀರಾಗಿರೋದೇ ಚೆನ್ನಾಗಿರುತ್ತೆ, ಬಟ್ ಹುಷಾರಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಓಕೆ, ಸೊ ಇದು ತಿಂಡಿ ತಿಂದ ತಕ್ಷಣ ರೆಡಿ ಆಗಿಬಿಟ್ಟು ನೋಡೋಣ ಏನಂತ ಓಣಂಗೆ. മമ്മി നിന്റെ അമ്മ എന്തി മമ്മി? അമ്മ എന്തി? എത്ര നേരമായി പമ്പോ? നിന്റെ അമ്മച്ചി എന്തി? അമ്മ എന്താ എത്ര നേരമായി പമ്പോ? സൂപ്പർ 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 അല്ലേ പമ്പോ? മನೇಲೇನು ಪ್ರಿಪೇರ್ ಮಾಡಿಲ್ಲ. ಓಣಂ ಅಂತ ಅಂದರೆ ಹೊಸ ಡ್ರೆಸ್ ಮತ್ತು ಊಟ അಲ್ವಾ? ഓണം എന്ന് പറഞ്ഞാൽ കാണാൻ വിറ്റ് ഓണം ഉണ്ണെന്ന് പറയും. ഉള്ളതെല്ലാം വെച്ച് അടിച്ചു പൊളിക്കുക. ഇവിടെ കുക്ക് ചെയ്യാനുള്ളൊരു സെറ്റപ്പ് ഇല്ലാത്തതുകൊണ്ട് കുക്കിംഗ് ഇല്ല. വെളിയിൽ ഒരു റെസ്റ്റോറൻറ്റ് ബുക്ക് ചെയ്തിട്ടുണ്ട്. ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಷ್ಟೇ. അതിനുശേഷം വൈകുന്നേരം ചേട്ടൻ്റെ വീട്ടിലൊരു വിസിറ്റ്, അവിടുത്തെ കാണിക്കാം അല്ലേ? ಹೌದು, ಮಂಗಳೂರಲ್ಲಿ ಓಣಂ ಫುಡ್ಡು ಸಿಗುತ್ತೆ. പക്ഷേ വീട്ടിൽ ഉണ്ടാക്കുന്നതിൻ്റെ ഒരു രസം വേറെ എവിടെയും കിട്ടത്തില്ല. ಹೌದು, ಆದರೆ ತುಂಬ ಜನ ಇರಬೇಕು, ಅದಕ್ಕೆ ಅಡುಗೆ ಎಲ್ಲ ಮಾಡಬೇಕು. ಮತ್ತು ಅಡುಗೆ ಮಾಡಿದ್ದೆಲ್ಲ ತಿನ್ನಬೇಕು ಅಂದರೂ ಜನ ಇರಬೇಕಲ್ವಾ? ನಾವೇ ಮಾಡ್ಕೊಂಡು ಏನು ಮಾಡೋದು ಆಮೇಲೆ? ಹಾಂ, ಸ್ವಲ್ಪ ಸ್ವಲ್ಪ ಮಾಡೋಕ್ಕಾಗಲ್ಲ, ಜಾಸ್ತಿನೇ ಮಾಡಬೇಕು. ಸೊ ಏನಿವೆ, ನಾವಿಬ್ಬರೇ ಎಷ್ಟು ತಿನ್ನೋದು, ನಾನು ಪಂಬು ಮತ್ತು ಯಾರು. ಅದಕ್ಕೆ ನಾವು ಹೋಟೆಲಲ್ಲೇ ಊಟ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೋಟೆಲಲ್ಲಿ ಅಲ್ವಾ. ಓಕೆ, ಲೆಟ್ಸ್ ಗೋ. ಸೊ ನಾವಿವಾಗ ಮಳೆ ಬರ್ತಾ ಉಂಟು ಅಲ್ಲ ಪಂಬು? ಹ್ಯಾಪಿ ಓಣಂ ಹೇಳಿದ್ಯಾ? ಹೇಳು ಎಲ್ಲರಿಗೂ. ಸೊ ಏನೇನು ಊಟ ಇರ್ಬೋದು? ಲಾಸ್ಟ್ ಟೈಮ್ ಹೋದವಾಗ ನಾವು ಬುಕ್ ಏನೂ ಮಾಡಿರಲಿಲ್ಲ അൽവാ? ഈ സല ബുക്ക് ಮಾಡಿ 12 മണിക്ക് ചെല്ലാനാണ്. ഞങ്ങള് ബ്രേക്ക്ഫാസ്റ്റ് കഴിച്ചത് തന്നെ 11 മണിക്കാണ്. ನಾವು 12 ಗಂಟೆಗೆ ಬರೋಕ್ಕೆ ಹೇಳಿದ್ರಂತೆ. ಆ್ಯಕ್ಚುಲಿ 12 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಬಟ್ ಹೋಗೋಕ್ಕಾಗಿಲ್ಲ. ನಾವು ಇವಾಗ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಹೋದವಾಗಲೂ ಫುಲ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಅಲ್ವಾಡ? ಲಾಸ್ಟ್ ಟೈಮ್ ಹೋದವಾಗ ನಮಗೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸುಮಾರು ಥರದ ಪಲ್ಯ ಎಲ್ಲ ಇರುತ್ತಲ್ಲ, ಅಷ್ಟೊಂದೆಲ್ಲ ಇರಲಿಲ್ಲ. ಮತ್ತು ಸುಮಾರು ಥರದ ಪಾಯಸ ಎಲ್ಲ ಇರುತ್ತೆ, ಅಷ್ಟೊಂದು ಸಿಗಲಿಲ್ಲ ಲಾಸ್ಟ್ ಟೈಮು. ಈ ಸಲ ಎಷ್ಟು ಸಿಗುತ್ತೆ ನೋಡೋಣ. ಎಕ್ಸೈಟೆಡ್ ಟು ಹ್ಯಾವ್ ವೆಜ್ ಫುಡ್ ಓನ್ಲಿ ಆನ್ ಓಣಂ ಅಲ್ವಾ? ಅಲ್ಲ, ಸದ್ಯ ಇಸ್ ಆಲ್ವೇಸ್ ಸದ್ಯ. ಅಂದರೆ ನನಗೆ ವೆಜ್ ಫುಡ್ ಅಂದರೆ ಓಣಮಲ್ಲಿ ಮಾತ್ರ ಸ್ಪೆಷಲ್ ಅನ್ಸೋದು. ವೆಜ್ ಫುಡ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ. ನೋಡೋಣ ಹಿಂಗಿರುತ್ತೆ ಅಂತ. ಪಮ್ಮ ಹೆಂಗುಂಟು ಪಮ್ಮ ನನ್ನ ಡ್ರೆಸ್ಸು? ಸೂಪರ್. Last time we sat that side, no? Last time we sat there. We had here only. Last time it was heavy crowd. I think this time all. This time it was heavily crowded. We didn't get place also. We didn't get food also. This time it is 1:30. Still they are telling it's not started yet. It's all baby. ತುಂಬ ವೆರೈಟೀಸ್ ಇರುತ್ತೆ ಆಯಿತಾ. ಫಸ್ಟಿಗೆ ನಮಗೆ ಉಪ್ಪು ಮತ್ತು ಮಾವಿನಕಾಯಿದು ಪಿಕ್ಕಲ್ ಮತ್ತು ಲೆಮನ್ ಪಿಕ್ಕಲ್ ಮತ್ತು ಶುಂಠಿದು ಪೇಸ್ಟು ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಬೀಟ್ರೋಟ್ದು ಅದು ಫುಲ್ ಪೇಸ್ಟ್ ಥರ ಇರುತ್ತೆ ಅದು.
ಮತ್ತು ಚಟ್ನಿ ಪುಡಿ, ಆಮೇಲೆ ಮಾವಿನಕಾಯೆಲ್ಲ ಏನೋ ಬೆಲ್ಲ ಎಲ್ಲ ಹಾಕಿ ಅದೇನೋ ಸ್ವೀಟು, ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ, ಆಮೇಲೆ ಬಾಳೆಕಾಯ್ದು ಚಿಪ್ಸು, ಮತ್ತು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಹಾಗಾಗಿ ಅದನ್ನು ಹಾಕೋಕ್ಕಾಗಲ್ಲ ವಾಯ್ಸು. ಮತ್ತು ಪಲ್ಯಗಳು ಸ್ವಲ್ಪ, ಅದ್ರ ಹೆಸರು ನನಗೂ ಅಷ್ಟೊಂದೇನು ಕರೆಕ್ಟಾಗಿ ಗೊತ್ತಿಲ್ಲ. ಅವಿಯಲ್ ಅಂತ, ಅದು ತುಂಬ ಥರದ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಆಮೇಲೆ ಮಜ್ಜಿಗೆ ಹುಳಿ ಥರ ಏನೋ ಇದೆ. ಇದು ಪಲ್ಯ ಐಟಮ್ಸ್ಗಳು, ಮತ್ತು ಬೀನ್ಸ್ ಪಲ್ಯ, ಮತ್ತು ಇದು ಮಜ್ಜಿಗೆ ಹುಳಿ ಥರ ಏನೋ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟೇನೋ ಮಾಡಿದರು, ಅದು ಅವಿಯಲು, ಮತ್ತು ಅದೇನೋ ಇನ್ನೊಂದೇನೋ ಗೊತ್ತಿಲ್ಲ. ಇಷ್ಟು. ಆಮೇಲೆ ಬಾಯ್ಲ್ ರೈಸ್. ಆಮೇಲೆ ಬಾಯ್ಲ್ ರೈಸಿಗೆ ದಾಲ್ ಕರಿ, ಆಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾರೆ, ಮತ್ತು ಹಪ್ಪಳ. ಇಷ್ಟಿತ್ತು. ಆ್ಯಕ್ಚುಲಿ ಇದೆಲ್ಲ ಬಡಿಸ್ತಾರಲ್ವ, ಅದಕ್ಕೆ ಅದರದ್ದೇ ಆದ ಪ್ಲೇಸ್ ಇದೆಯಂತೆ, ರೈಟ್ ಸೈಡ್ ಇದೇ ಹಾಕಬೇಕು ಅಂತೆಲ್ಲ. ಆಮೇಲೆ ಇದೊಂದು ಸ್ವಲ್ಪ ಮಿಸ್ ಆಗಿತ್ತು. ಇವನೇ ಕೇಳ್ದ, ಅದಿಲ್ವೇ ಇಲ್ಲ, ಸುಮಾರು ಥರದ ವೆರೈಟಿ ಇತ್ತಲ್ಲ ಮೆನು ಅಲ್ಲಿ, ಅದೆಲ್ಲ ಇಲ್ವಲ್ಲ ಅಂತೆಲ್ಲ ಕೇಳ್ದ. ಆಮೇಲೆ ಅದನ್ನ ತಂದು ಹಾಕಿದ್ರು. ಚೆನ್ನಾಗಿತ್ತು, ಊಟ ಏನು ಚೆನ್ನಾಗಿತ್ತು. ಆದರೆ ಪಾಯಸ ಸ್ವಲ್ಪ ಏನೋ ಡ್ರೈ ಆದಂಗಿತ್ತು, ಪಾಯಸಗಳೆರಡು. ಮತ್ತು ರೈಸ್ಗೆ ಕರಿ ಹಾಕ್ತಾರಲ್ವ, ಅದಕ್ಕೂ ಅದರದ್ದೇ ಆದ ಆರ್ಡರ್ ಇದೆಯಂತೆ. ಫಸ್ಟಿಗೆ ದಾಲ್ ಕರಿ, ಮತ್ತು ಸಾಂಬಾರು, ಮತ್ತು ರಸಮ್, ಮತ್ತು ಫಸ್ಟು ದಾಲ್ ಕರಿ, ಆಮೇಲೆ ಸಾಂಬಾರು ಹಾಕ್ಬೇಕಂತೆ, ಆಮೇಲೆ ಪಾಯಸ ಐಟಮ್ಸ್ ಹಾಕ್ತಾರೆ. ಅದಾದಮೇಲೆ ಪಾಯಸ ಎಲ್ಲ ಹಾಕಿದಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ರೈಸ್ ಜೊತೆ ಸ್ವಲ್ಪ ರಸಮ್ ಹಾಕ್ಬಿಟ್ಟು ತಿಂತಾರಂತೆ. ಅದು ಪ್ರೋಸೆಸ್ ಇದೆಯಂತೆ ಅದಕ್ಕೂ ಸಹ. ಅದು ನಮಗೆ ಗೊತ್ತಿಲ್ಲ ಅಲ್ವಾ, ಅವರು ಚಿಕ್ಕದ್ರಿಂದ ಅದೆಲ್ಲ ತಿನ್ಕೊಂಡು ಬಂದಿರ್ತಾರೆ. ಸೇಮ್ ಇದೇ ಥರ ಪ್ರೋಸೆಸ್, ಇದೇ ಪ್ಲೇಸಲ್ಲಿ ಇದೇ ಪ್ಲೇಸಲ್ಲಿ ಇಡಬೇಕು ಇದೆಲ್ಲ ಅಂತ. ಸೊ ಹಾಗಾಗಿ ಕೇರಳದವರಿಗೆಲ್ಲ ಇದೊಂದು ಓಣಂ ಸದ್ಯ ಅಂತಂದರೆ ಅದೊಂದು ಇಮೋಷನ್ ಥರ. ಮತ್ತು ಮಜ್ಜಿಗೆ ತಂದುಕೊಟ್ರು. ನಮಗೆ ಓಣಂ ಅಂತ ಅಂದರೆ ಹೇಗಿರುತ್ತೆ, ನಾನು ನೋಡಿರೋದೇ ಕಾಲೇಜ್ ಟೈಮಲ್ಲಿ. ಒಂದು ಕಾಲೇಜ್ ಟೈಮಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಇದು ಮಲಯಾಳಿ ಮಂಗ ಅಂತ ಸ್ಯಾರಿ ಹಾಕ್ಕೊಂಡು, ಕೇರಳ ಸ್ಯಾರಿ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ, ಅದೇ ಕಾಂಪಿಟೇಷನ್ಸ್ ಥರ ಎಲ್ಲ ಇರ್ತಿತ್ತು. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಇರ್ತಿತ್ತು ಒಂದೊಂದು ಈಚ್ ಕ್ಲಾಸ್ಗೆ. ಆಮೇಲೆ ಮಧ್ಯಾಹ್ನದ್ದು ಊಟ ಇರ್ತಿತ್ತು. ಇದೇ ಥರ ಬಾಳೆ ಎಲೆಯಲ್ಲಿ ಊಟ ಎಲ್ಲ ಕೊಡ್ತಾಯಿದ್ರು. ನಮ್ಗೆ ಅಷ್ಟೇ ಗೊತ್ತಿರೋದು ಕೇರಳದ್ದು ಓಣಂ ಅಂತ ಅಂದರೆ. ಬಟ್ ತುಷಾರ್ ಅವ್ರಿಗೆಲ್ಲ ಚಿಕ್ಕದ್ರಿಂದನೂ ಓಣಂ ಸೆಲೆಬ್ರೇಷನ್ ಅಂತ ಅಂದರೆ ಹೊಸ ಬಟ್ಟೆ ಎಲ್ಲ ತೆಕ್ಕೊಡ್ತಾರಂತೆ. ಆಮೇಲೆ ಊಟ ಮೇಯ್ನ್ ಅಂತೆ, ಅದಕ್ಕೆ ವೆಜ್ ಊಟ. ಅವತ್ತೊಂದಿನ ಕಂಪ್ಲೀಟ್ ವೆಜ್ ತಿನ್ನಬೇಕು ಅಂತ. ಅದೇ ಈ ಥರ ತುಂಬ ವೆರೈಟಿ ಅಡುಗೆಗಳನ್ನ ಹಿಂದಿನ ದಿನವೇ ಎಲ್ಲ ತುಂಬ ಮಾಡ್ತಾರೆ. ಅದಾದಮೇಲೆ ಅಂದರೆ ಇಷ್ಟೊಂದೆಲ್ಲ ಒಂದೇ ದಿನ ಮಾಡೋಕ್ಕಾಗಲ್ವಲ್ಲ, ಅದೇ ಶುಂಠಿದು ಅದು ಚಟ್ನಿ ಥರ ಇರುತ್ತಲ್ಲ ಅದು, ಬೀಟ್ರೋಟು, ಮತ್ತು ಪಲ್ಯಗಳೆಲ್ಲ ಹಿಂದಿನ ದಿನವೇ ಮಾಡಿಡ್ತಾರೆ. ಮತ್ತು ಸಾಂಬಾರೆಲ್ಲ ಆ ದಿನವೇ ಮಾಡ್ತಾರೆ. ಸಾಂಬಾರು, ರಸಮ್ಮು, ಪಾಯಸ ಅಂತೂ 2 ಥರದ್ದು 3 ಥರದ್ದೆಲ್ಲ ಮಾಡ್ತಾರೆ. ಶಾವಿಗೆ ಪಾಯಸ ಇರುತ್ತಲ್ಲ ಅದು, ಶಾವಿಗೆ ಪಾಯಸ ಅದು. ಆಮೇಲೆ ಇವರು ಒಂದು ಪಾಲಾಡ ಪಾಯಸ ಅಂತ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ಬೆಲ್ಲ ಹಾಕ್ಬಿಟ್ಟು ಅದು ಕಟ್ ಪೀಸ್ ಥರ ಇರುತ್ತೆ, ಅದು ಒಂಥರ ಚೆನ್ನಾಗಿರುತ್ತೆ ಅದು. ಮತ್ತು ಇನ್ನೊಂದು ಯಾವುದೋ ದಾಲ್ ಪಾಯಸ ಅನಿಸುತ್ತೆ. 3-4 ಥರದ ಪಾಯಸ ಮಾಡ್ತಾರೆ. ಇಷ್ಟೊಂದೆಲ್ಲ ಒಟ್ಟಿಗೆ ತಿನ್ನೋದೇ ಅವ್ರಿಗೊಂದು ಖುಷಿ. ನಮಗೆ ವೆಜ್ ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ.
ಮತ್ತು ಇದು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಮತ್ತು ಡಿಫ್ರೆಂಟ್ ತುಂಬ ಐಟಮ್ಸ್ ಇರಬೇಕಾದ್ರೆ ಕಣ್ಣಿಗೆ ಒಂಥರ ಹಬ್ಬದ ಥರ ಚೆನ್ನಾಗಿರುತ್ತೆ. In the light of the moon, like I'm living in a dream. ಇನ್ನು ಓಣಮ್ದು ಪೂಕೋಳ ಎಲ್ಲ ತುಂಬ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಂಟ್ರಿಯಲ್ಲೂ ತುಂಬ ಚೆನ್ನಾಗಿ ಪೂಕೋಳಂ ಇತ್ತು. ಪೂಕೋಳಂ ಅಂತ ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ ದೀಪ ಎಲ್ಲ ಇಟ್ಬಿಟ್ಟು ಅದನ್ನ ಪೂಕೋಳಂ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಫುಡ್ ಹೇಗಿತ್ತು? കൂതറ സാധനം, കൂതറ എന്ന് പറയാം, കൂതറ സാധനം. ಹಂಗೆ ಹೇಳಂಗಿಲ್ಲ. അങ്ങനെ ഞാൻ പറയില്ല, നീ സങ്കടമായി പോയി. ಇಲ್ಲ ನಂಗೆ ಓಕೆ ಇತ್ತು, എനിക്ക് ഓക്കെ അല്ല. ನಂಗೆ ಚೆನ್ನಾಗಿತ್ತು. ಆದರೆ ನನಗೆ ಪಾಯಸ ಸ್ವಲ್ಪ ಗಟ್ಟಿ ಆಗಿತ್ತು ಅಷ್ಟೇ. പായസം ഗട്ടി ആയതല്ല, പായസം കരിഞ്ഞിരിക്കുന്നതാ. ഈ പായസത്തിന് വേണ്ടി ശർക്കര ഉരുക്കി അതൊരു സ്റ്റിക്കി ആയിട്ട് നിൽക്കാൻ ശർക്കര. യവന്മാരിത് ആരുണ്ടാക്കിയെന്ന് അറിയത്തില്ല, വല്ല കാട്ടറവികളുണ്ടാക്കിയ സാധനങ്ങൾ, മലയാളികളെ കൊണ്ടുണ്ടാക്കിയുള്ള സാധനമാണ് പ്രഥമനെയാണ് നശിപ്പിച്ച് കളഞ്ഞത്. അടപ്രഥമനാണെങ്കിൽ ഓക്കെ, പഞ്ചാരയൊക്കെ വെച്ച് അഡ്ജസ്റ്റ് ചെയ്യും. ഇതെന്ന് പറഞ്ഞാൽ അങ്ങനല്ല, നമ്മുടെ അടപ്രഥമനാണിത്, സാധാ അടപ്രഥമൻ. ഇത് കറുത്തിരിക്കുമായിരുന്നു. ഞാൻ ഭയങ്കര ആഗ്രഹത്തിൽ വന്നതാണ്. നല്ല റെസ്റ്റോറൻറ്റിൽ പോകുമ്പോഴത്തേക്ക് നല്ലവണ്ണം അവരുണ്ടാക്കും, നല്ല സർവീസ് ആയിരിക്കും. ഇത് ಸರ್ವಿಸ್ ಚೆನ್ನಾಗಿದೆ. സർവീസ് ഒന്നും കൊള്ളത്തുന്നില്ല. എന്തോ എന്ന് പറഞ്ഞു എനിക്ക് കൊണ കയറി വന്നു. എനിക്ക് അത്രയും സങ്കടമായി. ಕೇರಳದವರೇ ಇರ್ಬೇಕಿತ್ತು ಅಂತ. ಕೇರಳದವರೆಲ್ಲ ಲೀವ್ ತಗೊಂಡಿರಲ್ವಾ ಓಣಮ್ಗೆ. എന്നാ ഇവിടുത്തെ കാര്യം എന്ന് പറഞ്ഞാൽ ഒരു സിസ്റ്റം ഉണ്ട്. ആ സദ്യക്ക് ഒരു സിസ്റ്റം ഉണ്ട്. ಟ್ರೈನಿಂಗ್ ಕೊಡ್ಬೋದಿತ್ತೇನೋ. സദ്യക്ക് ഒരു സിസ്റ്റം ഉണ്ട്. ആ സിസ്റ്റം അല്ല, ആദ്യം രസം തരും, പിന്നെ സാമ്പാർ തരും. സാമ്പാർ എന്നിട്ട് ഡയറക്റ്റ് ചോദിക്കും ഇത് വേണമെന്ന്, കേട് വേണമെന്ന്. അങ്ങനല്ല, സദ്യ എന്ന് പറയുമ്പോൾ ഒരു സിസ്റ്റം ഉണ്ട്. ആൻഡ് ദേ ആർ പ്ലേയിങ് വിത്ത് ആർ ഇമോഷൻ. നമ്മൾ നാട്ടിൽ പോകാൻ പറ്റാതെ ഇത്രയും പൈസയും കൊടുത്ത്, അത് നിങ്ങൾ ചെറിയ പൈസ അല്ല, ഒരു ഇലയ്ക്ക് 700-800 ആണ്, വിത്ത് ടാക്സ് 800 ആണ് കൊടുക്കുന്നത്. മനസ്സിലായോ? അത് വലിയൊരു ഹ്യൂജ് എമൗണ്ട് ആണ് ആ ഒരു ഉണ്ടാക്കുന്ന സദ്യക്ക്. നമ്മൾ അത്രയും കൊടുക്കുന്നതെന്ന് പറഞ്ഞാൽ സർവീസും ഫുഡും നല്ല ക്വാളിറ്റി എന്ന് പറഞ്ഞ രീതിയിലാണ് ഉദ്ദേശിക്കുന്നത്. ദിസ് വാസ് കൂതറ. not that good അല്ല, നോട്ട് അറ്റ് ഓൾ ഗുഡ്. ഒരു കറിക്കും അതിൻ്റെതായ രുചിയില്ല, ഉപ്പില്ല, ഒരു കറിക്കും ഉപ്പില്ല. എനിക്കങ്ങ് ദേഷ്യം വന്നു. ഉപ്പ് അവർ തരും, അതല്ല, നമ്മൾ പ്രസന്റ് ചെയ്യുമ്പോഴേ അതിൻ്റെ രീതിയിലായിരിക്കും പ്രസന്റ് ചെയ്യേണ്ടത്. For me it was okay, but I don't know, but ನಂಗೆ ಗೊತ್ತಿಲ್ಲ ಅಲ್ವಾ ಅದ್ರ ಬಗ್ಗೆ, ಹಂಗಾಗಿ ನನಗೆ ಓಕೆ ಇತ್ತು. ಅದೇ ಸರ್ವೀಸು ಅಂದರೆ ಕೇರಳದವ್ರು ಇರಲಿಲ್ಲ ಅಲ್ವಾ, ಬೇರೆಯವ್ರು ಸರ್ವ್ ಮಾಡಿದ್ರು. കേരള അവർ വേണമെന്നല്ല പറയുന്നത്. ಅದಕ್ಕೆ ಯಾವ ಎಲ್ಲೆಲ್ಲಿ ಇಡಬೇಕು. പ്രോബ്ലം ഈസ് വിത്ത് ദ ഷെഫ്. ഹി ഡിഡ്ന്റ് മേഡ് ഇറ്റ് പ്രോപ്പർ. തോരനെല്ലാം കരിഞ്ഞിരുന്ന തോരനും ಕರಿನೇ ಆಗಿತ್ತ ತೋರ. അത് വെൽ കുക്ക്ഡ്, അത് ഓവർ കുക്ക്ഡ് ആണ് എല്ലാം. കിച്ചടി തന്നു. കിച്ചടി എന്ന് പറഞ്ഞ സാധനം ഈ ഒരു പീസാണ് അതിനകത്ത് കിടന്ന സാധനം. ഞാൻ മറ്റൊരു ചെറിയ ഹോട്ടലാണെങ്കിൽ, തട്ടിക്കൂട്ട് പരിപാടിയാണെങ്കിൽ, അല്ലെങ്കിൽ ചില ആൾക്കാർ തട്ടിക്കൂട്ടി വെക്കുന്ന പരിപാടിയും ഞാൻ അക്സെപ്റ്റ് ചെയ്യും. 350 ಆ ಥರ ಎಲ್ಲ ಆದ್ರೆ ಓಕೆ, ಏನೋ ಅಡ್ಜಸ್ಟ್ ഇത് ചുമ്മാ 100 രൂപ കൊടുത്തിട്ട് ಇದು ಕಾಸ್ಟ್ಲಿನೂ ಇದೆ, ಮತ್ತೆ പന്ന സാധനം തരുവാന്ന് പറയാൻ ഭയങ്കര മോശമാണത്. ಮತ್ತೆ ಅಷ್ಟೊಂದು ನೀನ್ ವೆರೈಟಿ ತುಂಬಾ ಇದೆ ಅಂದೆ, ಅಷ್ಟೊಂದೇನು ಅನ್ಸ್ಲಿಲ್ಲ. ഇത് ചുമ്മാ സാധാരണ, ഞാൻ പറഞ്ഞില്ല, ഇത് വീട്ടിൽ ഉണ്ടാക്കാൻ പറ്റിയ സാധനം അത്രേ ഉള്ളൂ. ಸಾಧಾರಣ ಇತ್ತು ಅಷ್ಟೇ. ഞാൻ പറയാം എന്തൊക്കെയാ പറയാം. ഒരു തോരൻ, ಒಂದೊಂದ್ ಕಡೆ ತುಂಬಾ 30 ಐಟಮ್ಸ್ ಆದ್ರೆ ഒരു തോരൻ ഉണ്ടായിരുന്നു, പിന്നെ ഒരു ഇതുണ്ടായിരുന്നു, എന്റെ പേരെന്നാ, ಅಷ್ಟೊಂದ್ ತಗೋಬೇಕಾದ್ರೆ ಅಟ್ಲೀಸ್ಟ್ ಸುಮಾರು ಇರ್ಬೇಕಿತ್ತು. ഇവിടെ ഇന്നലെ ഞങ്ങളുടെ ഹോസ്പിറ്റലില് ഇവിടുത്തെ ഒരു ബേക്കറി, നമ്മുടെ കൊച്ചിൻ ബേക്കറി എന്ന് പറയും, അവരുടെ കിറ്റ് ഉണ്ടായിരുന്നു. പക്ഷെ അൺഫോർച്ചുനേറ്റ്ലി അവർ തിരുവോണത്തിനൊന്നും ഇല്ല. അവരുടെ കിറ്റ്, എൻ്റെ ദൈവമേ, ഞാനിത് പ്രൊമോഷനോ അല്ലെങ്കിൽ ഒരു ആൾക്കാരെ ചവിട്ടിത്താക്കാനോ അല്ല,
ഫാക്റ്റായിട്ട് പറയണം. ഇനി വാട്ട് എവർ കംസ് ബിഹൈൻഡ് ഇറ്റ്, ഫാക്റ്റായിട്ട് പറയണം. അവരുടെ അടിപൊളിയായിരുന്നു. അവരുടെ ನೆಕ್ಸ್ಟ್ ಟೈಮ್ ವಿಲ್ ಗೋ ದೇರ್ ಕೊಚ್ಚಿನ್ ಇಫ್ ಯು ಕ್ಯಾನ್ ಸಾಧ್ಯ ಆದರೆ ನೆಕ್ಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗೋಣ, ನೋಡೋಣ. നിങ്ങൾ ബാക്കി പോട്ടെ, നോർത്ത് ഇന്ത്യക്കാർ. ಲಾಸ್ಟ್ ಟೈಮ್ ಏನೋ ಓಕೆ, ಲಾಸ್ಟ್ ಟೈಮು ನಾವು ಲೇಟಾಗಿ ಹೋಗಿದ್ವಿ ಆಯಿತಾ, 3:30 ಹಾಗೇನೋ ಹೋಗಿದ್ವಿ ಅಲ್ವಾ. ಲಾಸ್ಟ್ ಟೈಮ್ ಹಂಗೇನೋ ಹೋಗಿದ್ವಿ, ಆವಾಗ ಎಲ್ಲ ಮುಗ್ದೋಗಿದೆ ಅಂತ ಏನೋ ಹೇಳಿದರು. ಸೊ ನಾವು ಓಕೆ, ನಾವು ಲೇಟಾಗಿ ಬಂದ್ವಲ್ಲ ಅದಕ್ಕೆ ಮುಗ್ದೋಗಿರ್ಬೋದು ಅಂದ್ಕೊಂಡ್ವಿ. ಬಟ್ ಈ ಸಲ ನಾವು ಬೇಗನೆ ಹೋದ್ವಿ. ಆದರೂ ನನಗೇನು ಅಷ್ಟೊಂದೇನು ಸ್ಪೆಷಲ್ ಐಟಮ್ಸ್ ಆ ಥರ ಏನೂ ಅನಿಸ್ಲಿಲ್ಲ. ಸ್ವಲ್ಪ ಅಷ್ಟೇ ಇದೆ. ഇല്ലായിരുന്നേ, ഒരു കുന്തവും ഇല്ലായിരുന്നു. ഇത് നമ്മുടെ വീട്ടിലുണ്ടാക്കുന്ന കാര്യമുള്ളായിരുന്നു. ഞാൻ സങ്കടമായി ആദ്യമായിട്ട് ആഹാരം കഴിച്ചിട്ടുണ്ടല്ലോ ഇത്ര ഇമോഷൻ. നമ്മൾ ഒത്തിരി ആഗ്രഹത്തോടു കൂടി ചെല്ലുന്നതാണ്, പ്രത്യേകിച്ച് മലയാളി, ദൂരെയുള്ള ഒരാള്. ಸದ್ಯ എന്ന് പറയുമ്പോൾ ಅತ್ರ ಜೀವನಳ್ಳೊരു കാര്യം. ಅಂದರೆ ಇವರು ಏನು ಅಂತಂದರೆ ಕೇರಳದವರು ಮೇಯ್ನಾಗಿ ಸೆಲೆಬ್ರೇಟ್ ಮಾಡೋದೇ ಓಣಮ್. ಅದಕ್ಕೂ ಇವನಿಗೆ ಇವಾಗ ಫೀವರ್ ಎಲ್ಲ ಆಗಿತ್ತಲ್ವ, ಇವನಿಗೆ ರಜೆನೂ ಸಿಗಲಿಲ್ಲ, ಊರಿಗೋಗೋಕ್ಕೂ ಆಗಿಲ್ಲ. ಸೊ ಇಲ್ಲೇ ಏನಾದರೂ ಅಡ್ಜಸ್ಟ್ ಮಾಡೋಣ ಅಂತ ಊಟಕ್ಕೆ ಹೋದರೆ ಅಲ್ಲೂ ಅಷ್ಟೇನು ನಮಗೆ ಒಳ್ಳೇದು ಸಿಗಲಿಲ್ಲ. ಹಂಗಾಗಿ ಸ್ವಲ್ಪ ಇಮೋಷನ್. അതല്ലേ പറഞ്ഞ കമ്പയർ നമ്മുടെ അത് ഇറ്റ്സ് ആർ മിസ്റ്റേക്ക്. ഈ വലിയ ഹൈഫൈ സ്ഥലത്ത് പോകുന്നതിനേക്കാളും നല്ലത് ഈ ചെറിയ മലയാളികളുടെ റെസ്റ്റോറന്റ് ഉണ്ടായിരുന്നു, അവിടെ പോയാൽ മതിയായിരുന്നു. അവിടെ പോയി കഴിഞ്ഞാൽ അറ്റ്ലീസ്റ്റ് അച്ചാറും ചോറും ആയിരുന്നെങ്കിൽ അച്ചാറും ചോറിനും അതിൻ്റെതായ രുചി ഉണ്ടായിരുന്നേ. ಹೌದು ಗೈಸ್, ಅಷ್ಟೇ. ಹೋಗ್ಲಿ ಬಿಡುಡ, ಇಷ್ಟೊಂದು ಸಾಡಾಗ್ಬೇಡ. എൻ്റെ ജീവിതം ഞാനൊരു ഫുഡിന് ഇത്ര ഇമോഷണൽ ആയിട്ടില്ല. ഞാനത് ഞങ്ങളുടെ അത് നിങ്ങൾക്ക് മനസ്സിലാവത്തില്ല. ಇಲ್ಲ ಅರ್ಥ ಆಯ್ತು. ಅವನು ಹೇಳ್ದ ಆಯ್ತಾ ಮನೇಲಿ ಅಡುಗೆ ಮಾಡೋಣ ಅಂತ. ನಾನು ಅನ್ಕೊಂಡೆ ಮನೇಲಿ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಮತ್ತೆ ಸುಮಾರು ಜನನೂ ಇಲ್ಲ. ಅಂದ್ರೆ ನಾವು 3 ಜನ, ಪಂಬುನ ಬಿಡೋಣ, ಮಕ್ಕಳು ಎಷ್ಟು ತಿಂತಾರಲ್ಲ. ಸುಮಾರು ಜನ ಇದ್ರೆ ಸಾಂಬಾರು, ഒരു പരിപ്പും ഒരു പച്ചടി ಅಂದ್ರೆ ಸುಮಾರು ವೇಸ್ಟ್ ಆಗುತ್ತೆ ಅಂತ ಅನಿಸ್ತು. ಸುಮಾರು ಮಾಡ್ಬಿಟ್ಟು ಸುಮ್ಮನೆ ಎಸಿಬೇಕಲ್ಲ ಅಂತ ಅನಿಸ್ತು, ತಿಂದಿಲ್ಲ ಅಂದ್ರೆ ಅಂತ. ಅಲ್ಲಿ ನೋಡಿದ್ರೆ ಅಲ್ಲೂ ಈ ಥರ. ನೀವೇ ಫಸ್ಟ್ ಹೇಳ್ತಾ ಇದ್ದೀರದು ಕಸ್ಟಮರ್ ಈ ಥರ ಅಂತ ಹೇಳಿದ್ರು. അവിടെ ഞാൻ ഒരാളുടെ അടുത്ത് ഞാൻ കംപ്ലയിൻറ്റ് റൈസ് ചെയ്തു, കാര്യം സാധനം കൊള്ളത്തില്ല, ഇനി ഇങ്ങനെ ആവരുത്, അതൊന്ന് കെയർഫുള്ളായിട്ട് നിങ്ങൾ സ്റ്റഡി ചെയ്തിട്ട് ചെയ്യണമെന്ന് പറഞ്ഞു. അപ്പോൾ പുള്ളി പറയുന്ന പറയാം ആദ്യത്തെ കസ്റ്റമറാണ്. പക്ഷേ അവിടെ വരുന്ന ആൾക്കാർ മൊത്തം മലയാളീസ് അല്ല വരുന്നത്. മേ ബി ഒരു 10% മാത്രം മലയാളീസ് വരുന്ന അത് തന്നെ ഉള്ള എല്ലാ നോർത്ത് ഇന്ത്യൻസും അവിടെ വരുന്ന ഗസ്റ്റും പിന്നെ കന്നഡയുള്ള ആൾക്കാരുമാണ്, ഈ നാട്ടുകാരുമാണ് വരുന്നത്. ಮೇ ಬಿ ಕೇರಳದವರೆಲ್ಲ ಕೇರಳಕ್ಕೆ ಹೋಗ್ತಾರೆ ಅನ್ಸುತ್ತೆ ಓಣಂ ಟೈಮ್ಗೆ ಅಲ್ವಾ. ഈ സമയത്ത് ആരും കിട്ടത്തില്ല. പക്ഷെ എങ്കിലും if they take so much of money, they should give at least ഇത്രയും നല്ല ആഹാരം കൊടുക്കണം. It was bakwas. ಏನೋ ಮೇಲ್ ನೋಡೋಕೆ ಓಣಂ ಫುಡ್ ಅಂತ ಇತ್ತು ಅಷ್ಟೇ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಾವು വാഴയിലയും വെച്ച് എന്തോ മറ്റേ വെജിറ്റബിൾസ് എല്ലാം കൂടെ വെട്ടി കഴിഞ്ഞ് ഇങ്ങനെ തിളപ്പിച്ച് തരുന്നതല്ല. സദ്യ ഈസ് ഓൾവേസ് ആൻ ഇമോഷൻ. അറിയത്തില്ല, ಬಿಡು, ಏನು ಮಾಡೋಕ್ಕಾಗಲ್ಲ. ಹಾಗೆ ಸೀದಾ ನಾವು ಫಾರಮ್ ಮಾಲ್ಗೆ ಹೋದ್ವಿ. ಫಾರಮ್ ಮಾಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ಫಿಲ್ಮ್ ಯಾವುದಾದ್ರೂ ನೋಡೋಣ ಅಂದ್ಕೊಂಡ್ವಿ. ಬಟ್ ಪಂಬು ಕೂತ್ಕೊಳ್ಳೋಲ್ಲ ಒಳಗಡೆ. ಫಿಲ್ಮಲ್ಲಿ ಸ್ವಲ್ಪ ಹೊತ್ತಾಗಿದ ತಕ್ಷಣ ಹೊರಗಡೆ ಹೋಗೋಣ ಅಂತಾನೆ. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಟಾಕ್ಸಿಕ್ ನೋಡ್ಬೇಕಿತ್ತು ನನಗೆ. ടോട്ടലി ഒരു കുള ദിവസമായിരുന്നല്ലേ? അതെ, കുളമായിരുന്നു. ಓಕೆ ಅಷ್ಟೇ, ಬಾಯ್. ಶಿಂಬಿ ഓവർ എക്സ്പെക്ടേഷൻ ആണ് നമ്മളെ പ്രശ്നം ഉണ്ടാക്കിയെന്ന് തോന്നുന്നു. അടുത്ത വർഷത്തെ ഓണം ഇവിടെ തന്നെ ഓർഡറിൽ പോകുന്നില്ല. ഇവിടെ തന്നെ ഉണ്ടാക്കുന്നു, ഇവിടെ തന്നെ തിന്നുന്നു. 2 കറിയായാലും 10 കറിയായാലും വീട്ടിൽ തന്നെ. ಹೌದು, ಆ್ಯಕ್ಚುಲಿ ಮನೇಲಿ ಮಾಡೋದೇ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಮನೇಲಿ ಟ್ರೈ ಮಾಡೋಣ ಅಲ್ವಾ. നെക്സ്റ്റ് ടൈം പറ്റുമെങ്കിൽ കേരളത്തിൽ പോകും, അത് വേറെ കാര്യം. ಗೊತ್ತಿല്ലെങ്കിൽ ಇಲ್ಲಿಗೆ ಕರ್ಸೋಣ ಅಲ್ವಾ. തരത്തുന്ന പരിപാടിയില്ല, നമ്മളുണ്ടാകും. ಇಲ್ಲಿಗೆ ಕರ್ಸೋಣ ಅಂತ ಅವ್ರನ್ನ. ആ, അത് തന്നെ. ಬಾಯ್ ബൈ.